ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿನಿತ್ಯ ಬೀದಿ ಬದಿ ವ್ಯಾಪಾರ ಮಾಡುವುದರಿಂದ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಓಡಾಡಲು ಕಷ್ಟ ಸಾಧ್ಯವಾಗಿದ್ದು ಮತ್ತು ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿರುವ ಕಾರಣದಿಂದ ಈ ಸಮಸ್ಯೆಯನ್ನು ಬಗೆಹರಿಸಲು ಮಹತ್ವದ ಹೆಜ್ಜೆ ಇಟ್ಟ ನೆಲಮಂಗಲ ನಗರಸಭೆ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ನಗರಸಭೆ ಅಧ್ಯಕ್ಷ ಗಣೇಶ್, ಶಾಲಾ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಮತ್ತು ಟ್ರಾಫಿಕ್ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿಯಂತ್ರಿಸುವ ನಿಟ್ಟಿನಲ್ಲಿ ಹಾಗೂ ಬೀದಿ ಬದಿ ವ್ಯಾಪಾರಿಗಳ ಸುರಕ್ಷತೆ ಬಗ್ಗೆ ಆದ್ಯತೆ ನೀಡಬೇಕು ಎಂಬ ಉದ್ದೇಶದಿಂದ ಬಿನ್ನಮಂಗಲದ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಸುಮಾರು 15,000 ಅಡಿ ಜಾಗ ಇರುವುದರಿಂದ ಅಲ್ಲಿ ಶೆಡ್ ನಿರ್ಮಿಸಿ ಒಂದೇ ಸೂರಿನಡಿ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡಲು ಅನುಮೋದನೆಯನ್ನ ಮಾಡಲಾಗಿದೆ. ಇದಕ್ಕಾಗಿ 80 ಲಕ್ಷ ಹಣವನ್ನು ಬಜೆಟ್ನಲ್ಲಿ ಮೀಸಲಿಟ್ಟಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು. ಬದಿ ವ್ಯಾಪಾರಿಗಳಿಗೆ ಅದನ್ನ ಮೀಟಿಂಗ್ ಅಲ್ಲಿ ನಾವು ಮಾತಾಡಿದೀವಿ, ಅದನ್ನ ಅಪ್ರೂವಲ್ ಆಲ್ರೆಡಿ ಮಾಡ್ಕೊಂಡಿದೀವಿ. ಅದಕ್ಕಾಗಿ ಈ ಒಂದು ಬಜೆಟ್ ಅಲ್ಲಿ 80 ಲಕ್ಷ ಮೀಸಲಾಗಿ ಇಟ್ಕೊಂಡಿದೀವಿ. ಅವ್ರಿಗೆ ಒಂದು ನಮ್ಮ ಬಿಲ್ಮಂಗ್ಲ ಫಾರೆಸ್ಟ್ ಮುಂದೆ ಒಂದು 10 ಅಡಿಗೆ ಒಂದು 1,500 ಅಡಿ ಜಾಗ ಇದೆ. ಅಲ್ಲಿ ಒಂದು ಶೆಲ್ಟರ್ ಮಾಡಿ ಎಲ್ಲಾ ಬೂದಿ ವ್ಯಾಪಾರಗಳನ್ನ ಒಂದೇ ಸೂರಿನಡಿ ತರಬೇಕು ಅನ್ನೋದು ನಮ್ಮ ಉದ್ದೇಶ. ಏನಂದ್ರೆ ರಾತ್ರಿ ಹೊತ್ತು ಫುಡ್ ಕೋರ್ಟ್ ಎಲ್ಲಿ ಅಂದ್ರಲ್ಲಿ ರಸ್ತೆಗಳಲ್ಲಿ ಇಟ್ಕೊಂಡ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವರು ಜೀವನ ಮಾಡ್ತಿರ್ತಾರೆ, ನಾವು ಅವ್ರನ್ನ ಮಾಡಕ್ಕಾಗಲ್ಲ. ಅದ ಕಾರಣ ಅವ್ರನ್ನೆಲ್ಲ ಒಂದು ಸೂರಿನಡಿ ತಂದು ಒಂದೇ ತ ಫುಡ್ ಕೋರ್ಟ್ ಮಾಡ್ಬೇಕು ಅನ್ನೋ ಒಂದು ತೀರ್ಮಾನನ ಎಲ್ಲ ನಮ್ಮ ಗೌರವಾನ್ವಿತ ನಗರಸಭಾ ಸದಸ್ಯರ ಒಂದು ಒಮ್ಮತದಂತೆ ತೀರ್ಮಾನ ಕೈಗೊಂಡಿದೀವಿ. ಅದಕ್ಕಾಗಿ 80 ಲಕ್ಷ ಅನುದಾನವನ್ನು ಸಹ ಈ ಒಂದು ಆಯವ್ಯಯದಲ್ಲಿ